ಇದು ನಿಮ್ಮ ಕೂದಲಿನಲ್ಲಿ ಹಲ್ಲುಮೂಲೆ ಉಂಟುಮಾಡುವ ಫಂಗಸ್, ಆದರೆ ಇದು ಹೇಗೆ ಸಂಭವಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ನಿಮ್ಮ ಕೂದಲಿನಲ್ಲಿ ಹಲ್ಲುಮೂಲೆ ಒಂದು ರೀತಿಯ ಕಸದ ಅಥವಾ ಗೋಲಾಕಾರದ ಫಂಗಸ್ನಿಂದ ಉಂಟಾಗುತ್ತದೆ. ಈ ಫಂಗಸ್ ನಿಮ್ಮ ತಲೆಯ ಮೇಲೆ ಆಹಾರ ಸೇವಿಸುತ್ತದೆ. ಇದು ನಿಮ್ಮ ಕೂದಲು ಮೇಲೆ ನಿಖರವಾಗಿ ಏನು ಮಾಡುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಈ ಕಸದ ಮತ್ತು ಗೋಲಾಕಾರದ ಫಂಗಸ್ ಪ್ರತಿಯೊಬ್ಬ ಮಾನವನ ಶರೀರದಲ್ಲಿ ಕಂಡುಬರುತ್ತದೆ ಮತ್ತು ಚರ್ಮದಲ್ಲಿ ಇರುವ ತೈಲದ ಪದಾರ್ಥವಾದ ಸೆಬಮ್ ಅನ್ನು ಆಹಾರವಾಗಿ ಬಳಸುತ್ತದೆ. ಆದರೆ ಕೆಲವರಿಗೆ ಈ ಫಂಗಸ್ ಬಹಳ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತದೆ. ಈ ಜನರ ಚರ್ಮದಲ್ಲಿ ಇರುವ ಸೆಬೇಸಿಯಸ್ ಗ್ರಂಥಿಗಳು ಸೆಬಮ್ ಅನ್ನು ಈ ರೀತಿಯಲ್ಲಿ ಉತ್ಪಾದಿಸುತ್ತವೆ, ಇದು ಚರ್ಮ ಮತ್ತು ಕೂದಲನ್ನು ಆರ್ದ್ರವಾಗಿರಿಸುತ್ತದೆ. ಈ ಕಸದ ಫಂಗಸ್ ಸೆಬಮ್ ಅನ್ನು ಆಹಾರವಾಗಿ ಬಳಸುತ್ತಲೇ ಇರುತ್ತದೆ ಮತ್ತು ಸೆಬಮ್ ಅನ್ನು ಮೆಟಾಬೋಲೈಸಿಂಗ್ ಮಾಡುವ ಮೂಲಕ ಒಲೈಕ್ ಆಮ್ಲವನ್ನು ಉತ್ಪಾದಿಸುತ್ತದೆ. ಈ ಆಮ್ಲವು ನಿಮ್ಮ ತಲೆಗೆ ಹಲ್ಲುಮೂಲೆ ಸಮಾನವಾದ ಸ್ಥಿತಿಯನ್ನು ಉಂಟುಮಾಡುತ್ತದೆ. ಚರ್ಮದ ಕೋಶಗಳು ಸಾಮಾನ್ಯವಾಗಿ 2 ರಿಂದ 4 ವಾರಗಳ ಅವಧಿಯಲ್ಲಿ ಪುನಃ ನವೀಕರಿಸುತ್ತವೆ ಮತ್ತು ಹೊಸ ಕೋಶಗಳಿಂದ ಬದಲಾಯಿಸುತ್ತವೆ ಎಂಬುದನ್ನು ನೀವು ತಿಳಿಯಬೇಕು. ಆದರೆ ಕೆಲವರಿಗೆ ಒಲೈಕ್ ಆಮ್ಲದ ಕಾರಣದಿಂದ ಈ ಕೋಶಗಳು ಕೇವಲ 7 ದಿನಗಳಲ್ಲಿ ಹಲ್ಲುಮೂಲೆ ಚೀಲಗಳನ್ನು ರೂಪಿಸುತ್ತವೆ. ಇದರಿಂದ ತಲೆಗೆ ಬಹಳಷ್ಟು ಕಚ್ಚು ಉಂಟಾಗುತ್ತದೆ. ಕೆಲವೊಮ್ಮೆ ಫಂಗಲ್ ಸೋಂಕಿನ ಹೆಚ್ಚಳವು ಸೆಬೋರೇಯಿಕ್ ಡರ್ಮಟಿಟಿಸ್ ಎಂದುಯಾದ ಸ್ಥಿತಿಗೆ ಕಾರಣವಾಗುತ್ತದೆ.